Radio City. ಸ್ವೀಟ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಪ್ರತಿಯೊಂದು ಒಕೇಶನ್ಗೂ ಸ್ವೀಟ್ ಬೇಕೇ ಬೇಕು. ಸ್ವೀಟ್ ಟೂತ್ ಇರೋರಿಗೆ ಮಧ್ಯಾಹ್ನ ಊಟ ಆದ್ಮೇಲೆ ಅಥವಾ ರಾತ್ರಿ ಊಟ ಆದ್ಮೇಲೆ ಒಂದು ಲೈಟ್ ಆಗಿ ಸ್ವೀಟ್ ಇರ್ಲೇಬೇಕು. ಇವತ್ತು ನಾನ್ ನಿಮ್ಗೆ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿದಂತ ಒಂದು ಸ್ವೀಟಿನ ಕಥೆನ ಹೇಳ್ತೀನಿ. ಇವತ್ತಿನ ದಿನದಲ್ಲಿ ನಾವು ಸಾಕಷ್ಟು ರೀತಿಯ ಸ್ವೀಟ್ ಗಳನ್ನ ತಿಂದಿದೀವಿ, ನೋಡ್ತಾ ಇದೀವಿ. ಅಂಡ್ ಅದರಲ್ಲಿ ಒಂದು ಮೈಸೂರ್ ಪಾಕ್. ಈ ಒಂದು ಮೈಸೂರ್ ಪಾಕ್ ಹುಟ್ಟಿದ್ದು ನಮ್ಮ ಕರ್ನಾಟಕದಲ್ಲೇ. ಇದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಒಂದು ಮೈಸೂರ್ ಪಾಕ್ ರೆಸಿಪಿ ಹೇಗ್ ಹುಟ್ಕೋತು ಅನ್ನೋದ್ರ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ. ಈ ಒಂದು ಮೈಸೂರ್ ಪಾಕ್ ಹುಟ್ಟಿದ್ದು ಹೆಸರು ಹೇಳೋ ಹಾಗೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೇನೆ, ಅದು ಕೂಡ ಮೈಸೂರಿನ ಅರಮನೆಯಲ್ಲಿ. ಅಂಡ್ ಫಸ್ಟ್ ಮೈಸೂರ್ ಪಾಕ್ ಅನ್ನ ಮಾಡಿದ್ದು ಮೈಸೂರು ಅರಮನೆಯ ಪಾಕಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕಾಕಾಸುರ ಮಾದಪ್ಪನವರು. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೆ ಜಯಚಾಮರಾಜೇಂದ್ರ ಒಡೆಯರ್ ಆಡಳಿತ ಮಾಡುವಂತ ಟೈಮ್ ನಲ್ಲಿ ಅರಮನೆಯಲ್ಲಿ ಸಿಹಿ ತಿಂಡಿ ಮಾಡುವಂತ ಜವಾಬ್ದಾರಿಯನ್ನ ಹೊತ್ಕೊಂಡಿರ್ತಾರೆ. ಎಂಟೈರ್ ರಾಜರ ಫ್ಯಾಮಿಲಿಗೆ ಸಿಹಿ ಮತ್ತು ಖಾರನ ಇವರೇ ತಯಾರು ಮಾಡ್ತಾ ಇದ್ದಿದ್ದು. ಒಂದ್ಸಲ ಮಹಾರಾಜರು ಕಾಕಾಸುರ ಮಾದಪ್ಪನವ್ರನ್ನ ಕರೆದು, ಏನಾದ್ರೂ ಹೊಸದಾಗಿ ತಿಂಡಿ ಮಾಡ್ಕೊಂಡ್ ಬಾ, ತಿಂದಿದ್ದನ್ನೇ ತಿಂದು ಬೇಜಾರಾಗಿದೆ, ಏನಾದ್ರು ಹೊಸದಾಗಿ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ, ಸೊ ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡು ಅಂತ ಆಜ್ಞೆ ಮಾಡ್ತಾರೆ. ಮಹಾರಾಜರು ಹೇಳದ್ಮೇಲೆ ಮುಗೀತು, ಯಾರು ಮಾತಾಡೋ ಹಾಗಿಲ್ಲ, ಏನ್ ಮಾಡೋದು ಅಂತ ಕಾಕಾಸುರ ಮಾದಪ್ಪನವರು ಯೋಚನೆ ಮಾಡೋಕ್ ಶುರು ಮಾಡ್ತಾರೆ. ಆಗ ಅವ್ರ ಎದುರುಗಡೆ ಕಡ್ಲೆ ಹಿಟ್ಟು ಕಾಣಿಸುತ್ತೆ. ಅವರು ಆ ಕಡ್ಲೆ ಹಿಟ್ಟಿಗೆ ಸಕ್ಕರೆ, ತುಪ್ಪ, ಎಣ್ಣೆ ಸೇರಿಸಿ ಒಂದು ತಿಂಡಿಯನ್ನ ರೆಡಿ ಮಾಡಿ ಮಹಾರಾಜರಿಗೆ ಕೊಡ್ತಾರೆ. ಅಂಡ್ ಇದ್ರ ರುಚಿ ನೋಡಿದಂತ ಮಹಾರಾಜರಿಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಅಂಡ್ ಇವರು ಕಾಕಾಸುರ ಮಾದಪ್ಪನವರ ಬೆನ್ನು ತಟ್ಟಿ ಬೇಷ್ ಅಂತಾರೆ. ಸೊ ಈ ಒಂದು ಹೊಸ ತಿಂಡಿಗೆ ಏನಾದ್ರೂ ಹೆಸರಿಡಬೇಕಲ್ವಾ ಅಂತ ಯೋಚನೆ ಮಾಡೋಕ್ ಶುರು ಮಾಡಿದಾಗ ಮಹಾರಾಜರು ಆಲೋಚನೆ ಮಾಡಿ ಶುಚಿರುಚಿ ಅಡಿಗೆಗೆ ನಳಪಾಕ ಎಂದು ಕರೀತಾರೆ. ಮೈಸೂರು ಅರಮನೆಯಲ್ಲೇ ಇದು ತಯಾರಾಗಿದ್ರಿಂದ ಇದಕ್ಕೆ ಮೈಸೂರ್ ಪಾಕ ಎಂದು ಹೆಸರಿಡೋಣ ಅಂತ ನಿರ್ಧಾರ ಮಾಡ್ತಾರೆ. ಇದಾದ ಮೇಲೆ ಮೈಸೂರ್ ಪಾಕ್ ಇಡೀ ವರ್ಲ್ಡ್ ವೈಡ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗುತ್ತೆ. ಅಂಡ್ ಈಗ ಮೈಸೂರ್ ಪಾಕ್ ಅನ್ನ ಇಷ್ಟ ಪಡದೇ ಇರೋಂತ ಜನನೇ ಇಲ್ಲ. ಅಂಡ್ ನಮ್ಮ ಬೆಂಗಳೂರಿನಲ್ಲಿ ಗುಂಡಪ್ಪ ಸ್ವೀಟ್ಸ್ ಆಗಿರ್ಬೋದು, ಶ್ರೀಕೃಷ್ಣ ಸ್ವೀಟ್ಸ್ ಆಗಿರ್ಬೋದು, ಜೊತೆಗೆ ವೆಂಕಟೇಶ್ವರ ಸ್ವೀಟ್ ಮೀಟ್ ಸ್ಟಾಲ್ ಆಗಿರ್ಬೋದು, ಇಲ್ಲೆಲ್ಲ ಅದ್ಭುತವಾಗಿರುವಂತ ಮೈಸೂರ್ ಪಾಕ್ ಸಿಗುತ್ತೆ. ಅಂಡ್ ಮೈಸೂರಿನಲ್ಲಿ ಗುರು ಸ್ವೀಟ್ಸ್ ಅಂತ ಇದೆ, ಇಲ್ಲೂ ಕೂಡ ಮೈಸೂರ್ ಪಾಕ್ ಸಿಕ್ಕಾಪಟ್ಟೆ ಪಾಪ್ಯುಲರ್. ಹಾಗೆ ದೇವನಹಳ್ಳಿ ಹತ್ರ ವಿಜಯಪುರ ಅನ್ನೋ ಒಂದು ಊರಿದೆ, ಇಲ್ಲಿ ಚಿಕ್ಕ ವೀರಣ್ಣ ಸ್ವೀಟ್ಸ್ ಅಂತ ಇದೆ. ಇಲ್ಲಿ ಬೆಳಗ್ಗೆ 10:00 ಹೋದ್ರೆ ಬಿಸಿಯಾಗಿ ಮಾಡಿರುವಂತ ಸಾಫ್ಟ್ ಅಂಡ್ ತುಪ್ಪದಲ್ಲಿ ಮಾಡಿರುವಂತ ಮೈಸೂರ್ ಪಾಕ್ ನಿಮ್ಗೆ ಸಿಗುತ್ತೆ. ಇದೊಂದು ಅರ್ಧ ಗಂಟೆ ಅಷ್ಟೇ ಸಿಗೋದು. ಅರ್ಧ ಗಂಟೆಲಿ ಎಲ್ಲಾ ಮೈಸೂರ್ ಪಾಕ್ ಅಲ್ಲಿ ಖಾಲಿ ಆಗುತ್ತೆ. ಸೊ ಆ ಕಡೆ ಹೋದಾಗ ಮಿಸ್ ಮಾಡಿದ್ರೆ Radio City.